ಇವಾಗ ನಾವೆಲ್ಲ ಕರೀರಿ ಪ್ಯಾಕ್ ಮಾಡಿ. ಚಟ್ನಿ 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 ಜೊತೆ ಯಾರದು ನಗ್ತಾ ಇರೋದು? ಅಲ್ಲಿ ವೆಯ್ಟ್ ಮಾಡ್ತಿರೋರೆಲ್ಲಾರ್ದು ಅಕ್ಷರಾಭ್ಯಾಸಕ್ಕೆ ವೆಯ್ಟ್. ಹೆಣ್ಮಗುವಾದ ಮಮ ಕುಮಾರಿಯಾಹ ಜಲ್ಗುಳಿ. ಅದು ಬಾದಾಮ್. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ದೀಪಾ ಕಿರಣ್ಸ್ ಚಾನಲ್. ಸೊ ಇನ್ನೇನು ಇವತ್ತೇ ಸಾಯಂಕಾಲ ನಾವು ಇನ್ನೇನು ಹೊರಡಬೇಕು. ಏನಾಗಿ ಅಕ್ಷರಾಭ್ಯಾಸ ಮತ್ತು ಮುಡಿಯೆಲ್ಲ ಕೊಡೋಕ್ಕಿದೆಯಲ್ಲ, ಸೊ ಹಾಗಾಗಿ ಬೇಗ ಸಾಯಂಕಾಲ ಎಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡೆ. ಸೊ ಪೂಜೆ ಎಲ್ಲ ಮುಗಿಸಿ ಹಾಗೆ ಪ್ಯಾಕಿಂಗ್ ಏನೇನಿತ್ತು ಎಲ್ಲ ಆಲ್ಮೋಸ್ಟ್ ಎಲ್ಲ ಆಗಿದೆ. ಹಾಗೆ ಇನ್ನೇನೇನು ಬೇಕು ಲಾಸ್ಟಲ್ಲಿ ಒಂದ್ಸರಿ ನೋಡಿ ಚೆಕ್ ಮಾಡಿ ಪ್ಯಾಕ್ ಮಾಡೋಣ ಅಂತ ಎಲ್ಲ ಮಾಡ್ತಾಯಿದ್ದೀನಿ. ಏನಮ್ಮ ಇವಾಗ ನಾವೆಲ್ಲ ಕರೀರಿ ಪ್ಯಾಕ್ ಮಾಡಿ. ಯಾರಿಗೆ? ಆಮೇಲೆ ಏನಾಗುತ್ತೆ? ಹೌದು, ಕೂದಲೆಲ್ಲ ಹೋಗ್ಬಿಡುತ್ತೆ. ಹಂಗೆ ಸ್ನಾನ ಮಾಡಿಸ್ತೀನಿ, ಆಯ್ತಾ? ಪೂಜೆ ಎಲ್ಲ ಆಯಿತು, ನಾನು ಫ್ರೆಶ್ ಅಪ್ ಅದೇ. ಪ್ಯಾಕಿಂಗ್ ಅರ್ಧಂಬರ್ಧ ಆಗಿದೆ, ಇನ್ನೊಂದು ಸ್ವಲ್ಪ ಎಲ್ಲ ಎತ್ತಿಟ್ಕೋಬೇಕು. ಏನೋ ಸಡನ್ ಆಗಿ ಉಂಡಿ ಮಾಡಿಕೊಡು ಅಂತ ಕೇಳ್ತಿದ್ದಾಳೆ. ಸೊ ಹೇಗಿದ್ರು ಹೋಗ್ತಿದ್ದೀವಲ್ಲ, ಮಾಡಿ ಒಂದು ಬಾಕ್ಸ್ ಹಾಕೊಂಡು ಹೋದ್ರೆ ತಿನ್ಕೊಂಡಿರ್ತಾಳೆ ಅಂತ ಸೊ ಮಾಡ್ತಾ ಇದ್ದೀನಿ. ಹಾಂ, ಅದು ಬಾದಾಮ್ ಗಟ್ಟಿ ಇರುತ್ತೆ. ಫಸ್ಟು ಕಡಲೆ ಬೀಜ, ಸ್ವಲ್ಪ ಬಾದಾಮ್ ಮತ್ತು ಡೇಟ್ಸ್ ಎಲ್ಲ ಇಟ್ಕೊಂಡಿದ್ದೀನಿ. ಎಲ್ಲ ಎತ್ತಿಟ್ಕೋಬೇಕು. ಇದೆಲ್ಲ ತೊಗೊಂಡು ಹೋಗೋಕ್ಕೆ ಸ್ನ್ಯಾಕ್ಸ್ಗಳು, ಇದರಲ್ಲಿ ಇದು ಎಲ್ಲ ಹಾಕಿಟ್ಟಿದ್ದೀನಿ. ಎಲ್ಲ ತೊಗೊಂಡೋಗ್ಬೇಕು. ಅದರಲ್ಲಿ ಚೆನ್ನಾಗಿ ಕಾಳುಗಳಿದೆ. ಬೇಡ, ನೀನು ಆವಾಗಲೇ ಬೇಡ ಅಂತಲ್ಲ, ಅದು ನಾನು ಪ್ಯಾಕ್ ಮಾಡಿಟ್ಟಿದ್ದೀನಿ, ಇವಾಗ ಮುಟ್ಟಬೇಡ. ಸೊ ಜಸ್ಟ್ ಕಿರಣ್ ಇವಾಗ ಬಂದ್ರು, ಸ್ನ್ಯಾಕ್ಸ್ ಎಲ್ಲ ರೆಡಿ ಮಾಡ್ತಾ ಇದ್ದೀನಿ. ಕಿರಣ್ಗೆ ಲಂಚ್ ಬಾಕ್ಸ್ ಪ್ಯಾಕ್ ಮಾಡಿ ಕೊಟ್ಟಿದ್ದೆ ಆಫೀಸ್ಗೆ. ಅಪರೂಪಕ್ಕೆ ತಗೊಂಡೋಗಿ ಅಲ್ಲೇ ಬಿಟ್ಟು ಬಂದ್ಬಿಟ್ಟಿದ್ದಾರೆ. ಸೊ ಇವಾಗ ತಗೊಂಬಂದು ಇಲ್ಲಿ ಇಟ್ಟಿದ್ದಾರೆ ನೋಡಿ. ಒಂದಿನ ಆಫೀಸಲ್ಲೇ ಇದೆ ಅದು, ಹಂಗೆ ಬರ್ಬೇಕಾದ್ರೆ ಇವಾಗ ತಂದಿದ್ದಾರೆ. ಯಾರದು ನಗ್ತಾ ಇರೋದು? ಸರಿ, ನಾನು ಕಾರ್ ತರಬೇಕಾ? ಸರಿ ತಗೊಂಡ. 6:30 ಆಗಿದೆ. ಇನ್ನೇನು ಬಿಡ್ಬೇಕು, ಪ್ಯಾಕಿಂಗ್ ಎಲ್ಲ ಆಗಿದೆ. ಇವಳಿಗೆ ಸ್ವೀಟ್ ಒಂದು ರೆಡಿ ಮಾಡಿ ಇಟ್ಕೊತೀನಿ. ಸ್ನ್ಯಾಕ್ಸ್ ಎಲ್ಲ ಪ್ಯಾಕ್ ಆಗಿದೆ. ಇನ್ನೊಂದು ಮಿಕ್ಸಿಗೆ ಹಾಕಿದ್ರೆ ಆಯಿತು. ಡೇಟ್ಸ್ ಹಾಕ್ತೀನಿ ಸರ್, ಇದ್ರ ಜೊತೆ ಡೇಟ್ಸ್ ಹಾಕೋಣ ಅಂತ. ಹಾಗೆ ಇಲ್ಲಿ ಮಕ್ಕನ ಪೌಡ್ರು ಕೂಡ ಮಾಡಿಟ್ಟಿದೆ, ಅದು ಕೂಡ ಆ್ಯಡ್ ಮಾಡ್ತೀನಿ. ಸೊ ಇಷ್ಟೆಲ್ಲ ಇದೆ. ರಾತ್ರಿ ಅಡುಗೆ ಕೂಡ ಮಾಡಬೇಕು, ಊಟ ಮಾಡಿ ಬಿಡಬೇಕು. ನನಗೆ ನೀನು ಒಬ್ಬಳೇ ತಿಂತೀಯ ಅಷ್ಟು? ನಿನ್ನೆ ಹೋಗ್ಬಿಟ್ಟು ಹೊಸ ಬಟ್ಟೆ ತೊಗೊಂಬಂದ್ವಿ. ಅಮ್ಮ ಅವ್ರು ಕೊಡಿಸ್ಬೇಕಲ್ಲ, ಸೊ ಇದು ಅಮ್ಮ ನನಗೆ ಸೀರೆ ಅಲ್ಲೇ ಇದೆ ಮನೆಯಲ್ಲಿ ನಂದು. ಕಿರಣ್ಗೆ ಅಷ್ಟೇ ತೊಗೊಂಬಂದಿದ್ದು. ಏನಾಗಿ ನೋಡೋಣ ಅಲ್ಲೇ. ಬಿಸಿ ಇದೆಯಾ? ಇಲ್ಲ ಅಲ್ಲ, ಇದೆಯಾ? ಇವಾಗ ತಂದಿದ್ದ ಏನು ಎಷ್ಟೊತ್ತಾಯ್ತು? ಇಲ್ಲ. ಸೊ ಕಿರಣ್ ಕಾರ್ ತೊಗೊಂಬರೋಣ ಅಂತ ಹೊರಟ್ರು. ಅಷ್ಟೊತ್ತಿಗೆ ಅಮ್ಮ, ಮಂಜು ಎಲ್ಲ ಬಂದರು, ಸಿರಿ ಎಲ್ಲ. ಸೊ ಅದಕ್ಕೆ ಅವ್ರದ್ದು ಎಲ್ಲ ಪ್ಯಾಕಿಂಗ್ ಎಲ್ಲ ಆಗುತ್ತೆ. ಇಲ್ಲೇ ತೊಗೊಂಬಂದಿದ್ದಾರೆ ಲಗೇಜ್ ಎಲ್ಲ. ಸೊ ಇಲ್ಲಿದ್ದಾನೆ ಎಲ್ಲರೂ ಒಟ್ಟಿಗೆ ಹೋಗೋದು. ಹಾಗೆ ಹೋಗ್ತಾ ಒಂದವೇ ಅತ್ತೆ ಮಾವನ ಕೂಡ ಪಿಕ್ ಮಾಡ್ಕೊಂಡು ಹೊರಡಬೇಕು. ಏನು ಅಡುಗೆ ಮಾಡಿದ್ಯಾ ಅಯ್ಯ? ಅಮ್ಮ ಏನು ಮಾಡಿದ್ಯಾ ಅಡುಗೆ? ಅಡಿಗೆ ಏನ್ ಮಾಡಿದ್ಯಾ? ಬ್ರಿಂಜಾಲ್ ಸೊಟ್ಟು ಕೊಡತ. ಬ್ರಿಂಜಾಲ್ ಜೊತೆ ಚಟ್ನಿ 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 ಜೊತೆ ಬ್ರಿಂಜಾಲ್ ಜೊತೆ ಚಪಾತಿ ಚಪಾತಿ ಕೊಡು. ಚಪಾತಿ ಮಾಡಿ ಚಪಾತಿ ಮಾಡಿ ಇದೆಯಾ? ಏನದು?
ಚಪಾತಿ ಇಲ್ಲ. ಸೊ ಮನೆ ಬಿಡೋಷ್ಟಿಗೆ ಎಲ್ಲ ಊಟ ಎಲ್ಲ ಮುಗಿಸ್ಕೊಂಡು ರೆಡಿಯಾಗಿ ಪ್ಯಾಕಿಂಗ್ ಮುಗಿಸ್ಕೊಂಡು ಬಿಡೋಷ್ಟಿಗೆ ರಾತ್ರಿ 10 ಗಂಟೆ ಆಗಿಬಿಟ್ಟಿತ್ತು. ಸೊ ಏನಾಗೆ ಎಲ್ಲ ನಾನು ಹೋಗ್ಬೇಕಾದ್ರೆ ಇವಾಗೆಲ್ಲ ಸಾಯಂಕಾಲನೇ ಸ್ನಾನ ಮಾಡ್ಕೊಂಡು ಪೂಜೆ ಎಲ್ಲ ಆಗಿತ್ತಲ್ಲ. ಸೊ ಏನೋ ಕೂಡ ಆವಾಗಲೇ ಎಲ್ಲ ತಲೆ ಸ್ನಾನ ಮಾಡಿಸಿ ರೆಡಿ ಮಾಡಿಸ್ಬಿಟ್ಟಿದ್ದೆ. ಅವಳಿಗೂ ಎಲ್ಲ ರೆಡಿ ಮಾಡಿಸಿ ಇನ್ನೇನು ಓಡ್ತಾ ಇದ್ದೀವಿ. ಎಲ್ಲರೂ ಊಟ ಮುಗಿಸ್ಕೊಂಡು ಕ್ಲೀನ್ ಮಾಡಿ ಎಲ್ಲಾದರೂ ಹೋಗೋಷ್ಟಿಗೆ ಆಯಿತು. ಅದು ಬೇರೆ ಇವತ್ತೇ ನಮಗೆ ಹೆಲ್ಪ್ ಬಂದಿರಲಿಲ್ಲ. ಅವರು ಎಲ್ಲ ಕೆಲಸ ಇದೆ ಅಂತ ಹೋಗಿದ್ರು. ಇಷ್ಟು ದಿನ ಯಾವಾಗಾದರೂ ಎಲ್ಲಾದರೂ ಆಚೆ ಹೋಗ್ತೀವಿ ಅನ್ನೋ ಟೈಮಲ್ಲೇ ಈ ಥರ ಆಗ್ಬಿಟ್ಟಿರುತ್ತೆ. ಇವತ್ತು ಜಾಸ್ತಿ ಕೆಲಸ ಆಗ್ಬಿಡ್ತು. ಸೊ ಎಲ್ಲ ಕಿಚನ್ ಪಾತ್ರೆ ಎಲ್ಲ ತೊಳೆದು ಕ್ಲೀನ್ ಮಾಡಿ ಓಡೋಷ್ಟಿಗೆ ರಾತ್ರಿ 10 ಗಂಟೆ ಆಗ್ಬಿಟ್ಟಿತ್ತು. ಫಸ್ಟು ತುಂಬ ಜನ ಆಗ್ತೀವಿ ಅಂತ ಟಿ ಮಾಡೋಣ ಅಂದ್ಕೊಂಡಿದ್ವಿ, ದೊಡ್ಡದು ವೆಹಿಕಲ್. ಬಟ್ ಅಷ್ಟು ಜನ ಆಗಲಿಲ್ಲ. ಬರ್ತಾ 7 ಜನಕ್ಕೆ ಬಂದುಬಿಟ್ವಿ. ಸೊ ಅದಕ್ಕೆ ಝೂಮ್ ಕಾರ್ ಮಾಡಿದ್ದಾರೆ. 7 ಮೆಂಬರ್ಸ್ ಅಂದರೆ ಆರಾಮಾಗಿ ಕೂತ್ಕೊಂಡು ಹೋಗ್ಬೋದು ಅಂತ. 7 ಮೆಂಬರ್ಸ್ ಕರೆಕ್ಟಾಗಿದೆ, ಕಂಫರ್ಟಬಲ್ ಆಗಿರುತ್ತೆ. ಸೊ ಅತ್ತೆ ಮಾವ ಕೂಡ ಒಂದೇ ಮನೆಗೆ ಹೋಗ್ಬಿಟ್ಟು ಅಲ್ಲಿದ್ದ ಅವ್ರ ಅತ್ತೆ ಮಾವನ ಪಿಕ್ ಮಾಡಿಕೊಂಡು ಸೊ ಓಡ್ತಾ ಇದ್ದೀವಿ. ನೋಡಿ, ಬಾಬಾ ಪ್ರೀತಿಯಿಂದ ತಿನ್ನಿಸ್ತಾ ಇದ್ರು, ನಮ್ಮಕ್ಕ ಬೇಡ ಅಂತ ಕೋಪಿಸ್ತಾ ಇದ್ದಾರೆ. ಈಗ ಬಾವ ಕೊಡ್ತಾ ಇದ್ದಾರೆ, ಬಾವ ಕೋಪಿಸಿದ್ರು. ಹೀಗೆ ಇವರ ಪ್ರೀತಿ ಮುಂದೆ ಸಾಗಲಿ. ಮೇಡಮ್, ನೀವು ಯೂಟ್ಯೂಬ್ ಮಾಡ್ತೀರಾ? ಇನ್ಫ್ಲುಯೆನ್ಸರ್ ಅಲ್ವಾ ನೀವು? ನಾಯಿ ಏಟಲ್ಲ ನೋಡ್ತೀನಿ. ನನ್ನ ತಂಗಿಲ್ ಮೊಬೈಲ್ ಸಿಕ್ಕಿದ್ರೆ ಹಿಂಗೆ ಆಡ್ಕೊಂಡು ಕೂತ್ಕೊಬಿಡ್ತಾಳೆ. ಹೆಂಗಂದ್ರೂ ವೀಡಿಯೋಸ್ ಮಾಡ್ಕೊಂಬಿಟ್ಟಿರ್ತಾಳೆ. ಸೊ ಅದಕ್ಕೆ ಅವಳು ಯಾವಾಗ ಇದೇ ಥರನೇ ಮಾಡೋದು. ಸೊ ಅದಕ್ಕೆ ಅವಳು ಹೆಂಗೆ ಮಾತಾಡಿದಾಳೆ ಹಂಗೆ ವೀಡಿಯೋನ ಅಪ್ಲೋಡ್ ಮಾಡಿಬಿಟ್ಟಿದ್ದೀನಿ. ಸೊ ಟೀ ಎಲ್ಲ ಕುಡ್ಕೊಂಡು ಇನ್ನೇನು ಓಡ್ತಾ ಇದ್ದೀವಿ. ಫುಲ್ ಫಾಗ್ ಇದೆಲ್ಲ, ರೋಡೇ ಕಾಣ್ತಾರಿಲ್ಲ, ಆ ಥರ ಇತ್ತು ರೋಡೆಲ್ಲ. ಡು ನಾಟ್ ಡಿಸ್ಟರ್ಬ್ ಅಂತ ಹಾಕಿ ನಾನು ಡಿಸ್ಟರ್ಬ್ ಮಾಡ್ತೀನಿ. ಬೆಳಿಗ್ಗೆ ರೀಚ್ ಆಗೋಷ್ಟಿಗೆ ಒಂದು 5:30 ಆಗಿತ್ತು. ಶೃಂಗೇರಿ ರೀಚ್ ಆಗೋಷ್ಟಿಗೆ ಫುಲ್ ರೋಡೆಲ್ಲ ಫಾಗ್ ಆಗಿಬಿಟ್ಟಿತ್ತು. ಕಿರಣ್ ಡ್ರೈವಿಂಗ್ ಒಂದೊಂದ್ಸರಿ ರೋಡೇ ಕಾಣ್ತಾ ಇರಲಿಲ್ಲ, ಆ ಥರ ಇತ್ತು. ಸೊ ಫೈನಲಿ ಬೆಳಿಗ್ಗೆ ರೀಚ್ ಆದ್ವಿ. ರೀಚ್ ಆಗಿದ ತಕ್ಷಣ ಮತ್ತೆ ಏನು ಮಲ್ಕೊಳಕ್ಕೆ ಹೋಗಿಲ್ಲ, ಬೇಗ ರೆಡಿ ಆಗಿಬಿಟ್ಟು ಹೋಗಿ ಎಲ್ಲ ಅಕ್ಷರಾಭ್ಯಾಸ ಇದೆಲ್ಲ ಮುಗಿಸ್ಕೊಂಬಂದ್ಬಿಡೋಣ ಅಂತ. ಹಾಗೆ ಬಂದಿದ ತಕ್ಷಣ ಹಂಗೆ ರೆಡಿಯಾಗಿ ಹೋಗ್ತಾ ಇರೋದು. ನಿದ್ದೆನೇ ಇಲ್ಲ, ಕಾರಲ್ಲಿ ಅರ್ಧಂಬರ್ಧ ನಿದ್ದೆ ಆಗಿರೋದು. ಫುಲ್ ಟಯರ್ಡ್ ಆಗಿಬಿಟ್ಟಿದೆ. ಆದರೂ ಬೇಗ ಎದ್ದು ರೆಡಿ ಆಗಿದ್ದೀವಿ. ಒಂದು 7 ಗಂಟೆನಷ್ಟಕ್ಕೆಲ್ಲ ರೆಡಿ ಆಗಿಬಿಟ್ಟಿದ್ವಿ. ಅತ್ತೆ ಮಾವ ಮುಂಚೆನೇ ರೆಡಿಯಾಗಿ ಅವ್ರು ಕೂಡ ದೇವಸ್ಥಾನ ಹತ್ರ, ಮಾವ ಬೆಳಗ್ಗೆ ಎದ್ದು ಹೋಗಿದ್ರು ಟಿಕೆಟ್ ಎಲ್ಲ ತೊಗೊಂಬರೋಣ ಅಂತ, ಅಲ್ಲಿ ನೋಡ್ಕೊಂಬರೋಣ ಎಷ್ಟೊತ್ತಿಗೆ ಸ್ಟಾರ್ಟ್ ಆಗುತ್ತೆ ಅಕ್ಷರಾಭ್ಯಾಸ ಅಂತ ಎಲ್ಲ. ಸೊ ಹಾಗಾಗಿ ಇಲ್ಲಿ ಆಚೆ ಹೂವು ಕೂಡ ಬೇರೆ ಇತ್ತಲ್ಲ, ಸೊ ತೊಗೊಳ್ಳೋಣ ಅಂತ ಬಂದಿದ್ದೀವಿ. 50 ರುಪೀಸ್ಗೆ ಮಳ ಎಲ್ಲ ಹೇಳ್ತಾಯಿದ್ರು. ತುಂಬ ಚೆನ್ನಾಗಿರುತ್ತೆ. ಹಂಗೂ ಹಿಂಗೂ ಮಾತಾಡಿ 40 ರುಪೀಸಿಗೆ ಮಾಡಿಕೊಂಡ್ರು. ತೊಗೊಂಡ್ವಿ. ಹೂವು ಇದ್ರೇ ಒಂಥರ ಚಂದ ಸೀರೆಯಲ್ಲಿ. ಅದೊಂಥರ ಕಂಪ್ಲೀಟ್ ಲುಕ್ ಕೊಡುತ್ತೆ ಅಂತಲೇ ಹೇಳ್ಬೋದು. ನೋಡಿ, ಹೂವು ಇಟ್ಮೇಲೆ ಮಸ್ತ್ ಲುಕ್ ಚೇಂಜ್ ಆಗೋಯಿತು. ಸೊ ಇನ್ನೇನು ರೆಡಿಯಾಗಿ ನಾವು ಓಡಬೇಕು. ಸೊ ಇವಾಗ ರೆಡಿಯಾಗಿ ಹೋಗ್ತಾ ಇದ್ದೀವಿ ಅಕ್ಷರಾಭ್ಯಾಸಕ್ಕೆ. ಏನೋ ಆಲ್ರೆಡಿ ಹೋಗಿದ್ದಾಳೆ ರೆಡಿಯಾಗಿ. ಇವಾಗ ನಾವೆಲ್ಲ ರೆಡಿಯಾಗಿ ಹೋಗ್ತಾ ಇದ್ದೀವಿ. ಹಿಂದೆ ಫುಲ್ ಫಾಗ್ ಹೆಂಗಿದೆ ಅಂದರೆ ಕ್ಲೈಮೇಟ್ ಮಾತ್ರ ಎಲ್ಲ ಕಡೆ ಫಾಗ್. ಟೈಮ್ ಎಷ್ಟಾಗೈತಿ ಇವಾಗ? 7:53ಗೆ ಹಿಂಗಿದೆ ಕ್ಲೈಮೇಟ್. ಸೊ ಬೇಗ ಹೋಗ್ಬಿಟ್ಟು ಫಸ್ಟ್ ಬ್ಯಾಚೇ ಮಾಡಿಸ್ಬಿಡೋಣ ಅಂತ ಸರಿ. ಅಲ್ಲಿ ವೆಯ್ಟ್ ಮಾಡ್ತಿರೋರೆಲ್ಲಾರ್ದು ಅಕ್ಷರಾಭ್ಯಾಸಕ್ಕೆ ವೆಯ್ಟಿಂಗ್.
ಸೊ ಯಾನನ ರೆಡಿ ಮಾಡಿಸ್ಕೊಂಡು ಅತ್ತೆ ಮಾವ ಕರ್ಕೊಂಡು ಆಲ್ರೆಡಿ ಬಂದ್ಬಿಟ್ಟಿದ್ರು. ಇಲ್ಲಿ ಶೃಂಗೇರಿಲಿ ಫಿಶ್ ಎಲ್ಲ ಇರುತ್ತಲ್ವ, ಸೊ ಅದಕ್ಕೆ ಮಂಡಕ್ಕಿ ಎಲ್ಲ ತೊಗೊಂಡು ಆಟ ಆಡ್ಕೊಂಡು ಕೂತ್ಕೊಂಡು ಯಾನ ಫುಲ್ ಮುಂಚೆನೇ ಬಂದು ಆಟ ಆಡ್ಕೊಂಡು ಇಲ್ಲೇ ಇದು. ಸೊ ನಾವು ರೆಡಿಯಾಗಿ ಬರೋಷ್ಟಿಗೆ ಕರೆಕ್ಟ್ 7:50 ಹಂಗೆ ಆಗಿತ್ತು, ಇನ್ನು 8 ಗಂಟೆ ಕೂಡ ಆಗಿರಲಿಲ್ಲ. ಕ್ಲೈಮೇಟ್ ಮಾತ್ರ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಸೊ ಬೇಗನೆ ಮುಗಿಸ್ಬಿಡೋಣ ಅಂತ ಬಂದಿದ್ದೀವಿ, ಯಾಕಂದರೆ ಬರ್ತಾ ಬರ್ತಾ ಫುಲ್ ಸೆಕೆ ಆಗುತ್ತೆ, ತಡಿಯೋಕ್ಕೆ ಆಗೋಲ್ಲ, ಅಷ್ಟು ಸೆಕೆ ಇರುತ್ತೆ. ಸೊ ಬೆಳಿಗ್ಗೆ ಬಂದು 9 ಇಲ್ಲ 10 ಗಂಟೆ ಒಳಗೇ ಎಲ್ಲ ಪೂಜೆ ಮುಗಿಸ್ಕೊಬಿಟ್ರೆ ಆರಾಮಾಗಿ ಈಯನಾಗೂ ಆರಾಮಾಗಿರುತ್ತೆ, ಸೆಕೆ ಜಾಸ್ತಿ ಆಗೋದಿಲ್ಲ, ಅವಳು ಆರಾಮಾಗಿ ಕುತ್ಕೊಂಡು ಅಕ್ಷರಾಭ್ಯಾಸ ಎಲ್ಲ ತುಂಬ ಚೆನ್ನಾಗಾಗುತ್ತೆ ಅಂತ. ಸೊ ಆದಷ್ಟು ಬೇಗ ಬಂದಿದ್ದೀವಿ ಎಲ್ಲ ಮುಗಿಸ್ಕೊಂಡು ಹೋಗೋಣ ಅಂತ. ಕ್ಲೈಮೇಟ್ ಮಾತ್ರ ಸಖತ್ತಾಗಿದೆ, ನೀವೇ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ದೀಪ ಏನು ಇಷ್ಟು ದೊಡ್ಡ ನೋಡಿ ಏನೇನು ಏನೇ ದೀಪ. ಫಿಶ್ನ ನೋಡ್ಬಿಟ್ಟು ಸಿರಿ ಅಂತೂ ಶಾಕ್ ಆಗಿಬಿಟ್ಟಿದ್ದಾಳೆ, ಏನು ಇಷ್ಟಿಷ್ಟು ದೊಡ್ಡ ಇದ್ದಾವೆ ಅಂತ. ನಾನು ನಿಜವಾಗ್ಲೂ ನನಗೂ ಅಷ್ಟು ದಪ್ಪ ಅಂದ್ಕೊಂಡಿರಲಿಲ್ಲ, ಇಷ್ಟಿಷ್ಟು ದೊಡ್ಡ ಫಿಶ್ ಇದೆ ಅಪ್ಪ. ಅದು ಎಷ್ಟೊಂದು ಇದಾವೆ ಅಂದರೆ ಅಲ್ಲಿ ನಾವು ಅವಾಗೆಲ್ಲ ಚಿಕ್ಕವರಿದ್ದಾಗ ಇಲ್ಲಿಗೆ ಕರ್ಕೊಂಬರ್ತಾ ಇದ್ದಿದ್ದು, ಅದೆಲ್ಲ ನೆನಪಾಯಿತು. ನೀನ್ ಹಾಕಿದಕ್ಕೆ ಜಂಪ್ ಅಮ್ಮ ಇಲ್ಲೇ ಚಲ್ತಾ ಇದೆಯಾ, ಒಳಗಡೆ ಹಾಕೋ. ಅಮ್ಮ ಅಷ್ಟೊಂದು ತಗೊಂಡ ಎಲ್ಲಿ ಸಿಗ್ತಾ ಇತ್ತು? ಅಯ್ಯೋ ಓಯ್ ಇಷ್ಟ ಆಯ್ತಾ ನಿಂಗೆ? ಆ ಕಡೆಗೆ ಹಾಕ್ಬೇಕು, ಹಿಂಗ್ ಬಿಸಾಕ್ಬೇಕು. ನಿಂತ ಆ ಕಡೆ ಈ ಕಡೆ ತಿರ್ಗು. ಹಿಂಗಾಗ್ತಿ ಅಂತ ಬಾಯು ಎಲ್ಲ ಮಕ್ಕಳು ಅದಕ್ಕೆ ಬಂದ ಜಾಸ್ತಿ ಗ್ಯಾಂಗು. ಸಾಕು ಬಾರ ಬಾ ಕಿರಣ್ ಬಂತು. ಬಾ ಕಿರಣ್. ಈ ದಿನ ಅಂತೂ ತುಂಬ ಅಂದರೆ ತುಂಬ ಖುಷಿಯಾಗಿದ್ದ ದಿನ, ನಮಗೆ ಮರೆಯೋದಕ್ಕೆ ಆಗೋದಿಲ್ಲ. ಏನ ಜೊತೆ ಒಂದೊಂದು ಕ್ಷಣನೂ ನಮಗೆ ತುಂಬ ಇಂಪಾರ್ಟೆಂಟ್. ಅದರಲ್ಲಿ ಈ ಥರ ಏನಾದರೂ ಒಂದು ಫಂಕ್ಷನ್ ಇದೆ ಆ ಥರ ಅಂದ್ಬಿಟ್ರೆ ನಂಗಂತೂ ತುಂಬ ನಿದ್ದೆನೇ ಇರ್ತಾರಿಲ್ಲ. ಓಕೆ ಹೇಗಾಗುತ್ತೆ ಏನು ಎಲ್ಲ ಅದೇ ಯೋಚನೆ ಆಗಿರುತ್ತೆ. ಸೊ ಹಾಗಾಗಿ ಫೈನಲಿ ಎಲ್ಲ ಅಂದ್ಕೊಂಡಂಗೆ ಚೆನ್ನಾಗಾಯಿತು. ನನಗಂತೂ ತುಂಬ ಖುಷಿ ಆಯಿತು, ಎಷ್ಟು ಚೆನ್ನಾಗಿ ದರ್ಶನ ಸಿಕ್ತು, ಎಲ್ಲ ಅಂದ್ಕೊಂಡಂಗೆ ಎಲ್ಲ ತುಂಬ ಚೆನ್ನಾಗಿ ಬಂದಿದೆ ಎಲ್ಲ. ನೆಕ್ಸ್ಟ್ ಬಿದ್ದೋದ್ರೆ ಅವಳು ಆಗ್ತಾಳೆ. ಇದು ಕಪ್ಪೆ ಶಂಕರ. ತಿನ್ಬೇಕು ಆದ್ರೆ ತಿನ್ಬಾರ್ದಲ್ಲ. ಕಪ್ಪೆ ಶಂಕರ ಶೆಲ್ಟರ್ ಕೊಡ್ತಾ ಇತ್ತು, ಮಳೆ ಬರ್ತಾ ಇದ್ರೆ. ಇಲ್ಲಿ ಒಳಗಡೆ ಹೋಗ್ಬಾರ್ದು ಯಾರು ಅಂತ ಕ್ಲೋಸ್ ಮಾಡಿದ್ದಾರೆ. ನಡಿ ಹೋಗೋಣ, ಅಕ್ಷರಾಭ್ಯಾಸ ಇನ್ನೂ ಟೈಮ್ ಇದೆ. 8:45 ಸ್ಟಾರ್ಟ್ ಅಂದ್ರಲ್ಲ. ಇವಾಗಲ್ಲ, ನಾಳೆ ಬೋಡಿ ಆಗೋದು, ಇವತ್ತಲ್ಲ. ನಾನು ಬೋಡಿ ಆಗ್ಬಿಡ್ತೀನಿ ಅಂತ ಇದ್ದಾಳೆ.
ಅಮ್ಮ ಮನೆ ಗೃಹ ಪ್ರವೇಶ ಟೈಮಲ್ಲಿ ನನಗೆ ಉಡಕ್ಕಿ ಹಾಕಿದ್ರಲ್ಲ ಅದೇ ಸೀರೆನೇ ಉಟ್ಕೊಂಡಿರೋದು. ತುಂಬ ಅಂದರೆ ತುಂಬ ಸಾಫ್ಟಾಗಿ ತುಂಬ ಚೆನ್ನಾಗಿದೆ. ನನಗಂತೂ ತುಂಬಾ ಇಷ್ಟ ಆಯಿತು. ಈ ಥರ ಇದ್ದರೆ ಫುಲ್ ಡೇ ಬೇಕಿದ್ರೆ ನಾವು ಹ್ಯಾಂಡಲ್ ಮಾಡ್ಕೊಂಡ್ಬಿಡ್ಬೋದು, ಸೀರೆ ಇಟ್ಕೊಂಡು ಎಲ್ಲ ಹೆಂಗಾದರೂ ಇದು ಮಾಡ್ಬೋದು, ಟ್ರಾವೆಲ್ ಕೂಡ ಮಾಡ್ಬೋದು. ಸೊ ಚೆನ್ನಾಗಿತ್ತಲ್ಲ ಅಂದ್ಬಿಟ್ಟು ಆವಾಗೇ ಇದಕ್ಕಂತಲೇ ಎತ್ತಿಟ್ಕೊಂಡ್ಬಿಟ್ಟಿದ್ದೆ. ಹಾಗೆ ಸ್ವಲ್ಪ ವೆದರ್ ಕೂಡ ತುಂಬ ಚೆನ್ನಾಗಿತ್ತು. ಹಾಗೆ ಇನ್ನೂ ಟೈಮ್ ಕೂಡ ಇತ್ತು. ಅಷ್ಟೊತ್ತಿಗೆ ಸ್ವಲ್ಪ ವೀಡಿಯೋಸ್ ಫೋಟೋಸ್ ಎಲ್ಲ ತೆಗೆಸ್ಕೊಳ್ಳೋಣ ಅಂತ ನಾನು ಮತ್ತು ಸಿರಿ ತೆಗೆದ್ವಿ. ಹಿಂದೆ ಫುಲ್ ಫಾಗ್, ತುಂಬ ಚೆನ್ನಾಗಿತ್ತು ವೆದರ್ ಮಾತ್ರ. ನನಗಂತೂ ತುಂಬಾ ಇಷ್ಟ ಆಯಿತು. ಎಷ್ಟು ಜನ ಇದ್ದಾರೆ ನೋಡಿ ಅಕ್ಷರಾಭ್ಯಾಸಕ್ಕೆ. ಸೊ 8:30 ಹಂಗೆ ಏನೋ ಸ್ಟಾರ್ಟ್ ಆಯಿತು. ಅವಾಗೇ ಸ್ಟಾರ್ಟ್ ಆಗೋಕ್ಕೆ ಮುಂಚೆನೇ ಎಲ್ಲ ಗೇಟ್ ಹತ್ರನೇ ನಿಂತ್ಕೊಂಡ್ಬಿಟ್ಟಿದ್ರು ಅಕ್ಷರಾಭ್ಯಾಸಕ್ಕೆ. ಸೊ ತುಂಬ ಅಂದರೆ ತುಂಬ ಜನ ನಿಂತ್ಕೊಂಡ್ಬಿಟ್ಟಿದ್ರು. ಸೊ ಅದಕ್ಕೆ ಹೆಂಗಿದ್ರು ಟೈಮ್ 8:30 ಹಂಗೆ ಆಗಿತ್ತಲ್ಲ, ಹೋಗಿ ನಾವು ಬ್ರೇಕ್ಫಾಸ್ಟ್ ಮಾಡ್ಕೊಂಬಂದ್ಬಿಡೋಣ, ಕರೆಕ್ಟ್ ಈ ನೆಕ್ಸ್ಟ್ ಬ್ಯಾಚ್ಗೆ ಹೋಗೋಣ. ಅದು ಒಂದು ಬ್ಯಾಚ್ 20 ನಿಮಿಷ ಹಂಗಿರುತ್ತೆ, 15ರಿಂದ 20 ನಿಮಿಷ ಇರುತ್ತೆ. ಸೊ ಹಾಗಾಗಿ ಹೋಗಿ ಫಸ್ಟ್ ನಾವು ನಾಷ್ಟ ಎಲ್ಲ ಮಾಡ್ಕೊಂಬಂದ್ಬಿಡೋಣ ಅಂತ ಹೋಗ್ತಾ ಇದ್ದೀವಿ. ಇಲ್ಲಿ ಕಿರಣ್ ಅವ್ರು ಗೊತ್ತಿರೋರು ಕಲೀಗ್ ನೀರವ್ ಅವ್ರು ಹೇಳಿದ್ರು, ಇಲ್ಲಿ ಚೆನ್ನಾಗಿರುತ್ತೆ, ಮನೇಲೇ ಮಾಡಿ ಊಟ ಬಡಿಸ್ತಾರೆ. ಕೆಳಗಡೆ ಕುತ್ಕೊಳ್ಳೋರು ಕೆಳಗಡೆ ಕುತ್ಕೋಬೋದು, ಬಾಳೆ ಎಲೆ ಎಲ್ಲ ಹಾಕ್ಬಿಟ್ಟು ಕೊಡ್ತಾರೆ, ಮೇಲೆ ಕುತ್ಕೊಳ್ಳೋರು ಕುತ್ಕೋಬೋದು. ಸೊ ಅದರ ನನಗಂತೂ ತುಂಬ ಇಷ್ಟ ಆಯಿತು. ಊಟ ಕೂಡ ತುಂಬ ಚೆನ್ನಾಗಿರುತ್ತೆ. ಈ ಥರ ಕೆಳಗಡೆ ಕುತ್ಕೊಂಡು ಅದು ಬಾಳೆ ಎಲೆಯಲ್ಲಿ ತಿನ್ನೋಕ್ಕೆ ಮಸ್ತಾಗಿರುತ್ತೆ. ಸೊ ಏನೇ ತೊಗೊಳ್ಳಿ, ಇಡ್ಲಿ ಪೂರಿ ಎಲ್ಲ ಇತ್ತು. ಸೊ ವಡೆ ಅದರ ಯಾವ್ದು ತೊಗೊಂಡ್ರು 10 ರೂಪಾಯಿ ಇತ್ತು. ಟೀ ಕಾಫಿ ಮಾತ್ರ 15 ರೂಪಾಯಿ ನಂಗೆ ಇದ್ದಿದ್ದು. ಸೊ ಎಲ್ಲರೂ ತುಂಬ ಚೆನ್ನಾಗಿ ತಿನ್ಕೊಂಡ್ವಿ. ಬ್ರೇಕ್ಫಾಸ್ಟ್ ಎಲ್ಲ ಆಯಿತು. ಏನ ಕೂಡ ಒಂದಷ್ಟು ಸ್ವಲ್ಪ ಇಡ್ಲಿ ಎಲ್ಲ ತಿನ್ಕೊಂಡ್ಲು. ಅವಳಿಗೆ ಆಲ್ರೆಡಿ ನಿದ್ದೆ ಬೇರೆ ಬಂದುಬಿಟ್ಟಿತ್ತು. ನಂಗೆ ಅದೇ ಆಗಿತ್ತು, ಅಕ್ಷರಾಭ್ಯಾಸ ಮುಗಿಯೋವರೆಗೂ ಹೆಂಗೋ ಮ್ಯಾನೇಜ್ ಮಾಡಬೇಕು ಅಂತ. ಸೊ ಹಂಗೂ ಹಿಂಗೂ ತುಂಬ ಚೆನ್ನಾಗಾಯಿತು ಎಲ್ಲ ಅಕ್ಷರಾಭ್ಯಾಸ ಎಲ್ಲ. ಇವಾಗ ನಾಷ್ಟ ಮಾಡಿಕೊಂಡು ಟೀ ಕುಡ್ಕೊಂಡು ಹೋಗ್ತಾ ಇದ್ದೀವಿ. ಏನಾದರೂ ತಿನ್ನಿ 10 ರೂಪಾಯಿ. ಇಡ್ಲಿ ವಡೆ ಪೂರಿ 10 ರೂಪಾಯಿ, ಯಾವುದಾದ್ರೂ ತೊಗೊಳ್ಳಿ 10 ರೂಪಾಯಿ. ಟೀ ಕಾಫಿ ಮಾತ್ರ 15 ರೂಪಾಯಿ. ಮಾವ ಇದೆ, ಟೇಸ್ಟ್ ಇತ್ತಾದ್ರೆ. ನಮ್ಮತ್ತೆ ನಮ್ಮಮ್ಮ ಏನು ತಿಂದ್ರು 10 ರೂಪಾಯಿ. ಟೀ ಕಾಫಿ 15. ಇದು ಬಂದು ಮಾರ್ಚ್ 6 ಆಗಿದ್ದು ಅಕ್ಷರಾಭ್ಯಾಸ. ಥರ್ಸ್ಡೇ ಗುರುವಾರ ದಿನ ಮಾಡಿದ್ರೆ ಅಕ್ಷರಾಭ್ಯಾಸ ತುಂಬ ಒಳ್ಳೆ ದಿನ ಅಂತೆ. ಸೊ ಪೋರ್ಟಲಲ್ಲಿ ಆನ್ಲೈನಲ್ಲಿ ಅವರು ಕೂಡ ಅದೇ ಹಾಕಿದ್ರು, ಗುರುವಾರ ದಿನ ಮಾಡಿದ್ರೆ ತುಂಬ ಚೆನ್ನಾಗಿ ಅಂತ. ಸೊ ಹಾಗಾಗಿ ನಾವು ಇವತ್ತಿನ ದಿನನೇ ಇಟ್ಕೊಂಡ್ವಿ. ಸೊ ಹಾಗೆ ವೀಕೆಂಡ್ ಆಗಿದ್ರೆ ಬರ್ತಾಯಿದ್ರು ಸ್ವಲ್ಪ ಜನ. ಸೊ ವೀಕ್ ಡೇ ಇರೋದ್ರಿಂದ ಸ್ವಲ್ಪ ಆಫೀಸ್ ವರ್ಕ್ ಅದು ಇದು ಅಂತ ಸ್ವಲ್ಪ ಮಿಸ್ ಆಗೋಯಿತು. ಎಷ್ಟೊಂದು ಜನ ಬಂದಿಲ್ಲ. ಆ್ಯಕ್ಚುಲಿ ನಾವು ಟಿ ಪ್ಲ್ಯಾನ್ ಮಾಡಿದ್ವಿ. ಸೊ ಟಿ ಆಗಿದ್ರೆ ಎಲ್ಲರೂ ಒಟ್ಟಿಗೆ ಜಾಸ್ತಿ ಜನ ಹೋಗ್ಬೋದಿತ್ತು. ಸೊ ಫೈನಲಿ ನಾವು 7 ಮೆಂಬರ್ಸ್ ಆಗ್ಬಿಟ್ವಿ. ಸರಿ ಇನ್ನೇನಕ್ಕೆ ಅಂದ್ಬಿಟ್ಟು ಕಿರಣ್ ಝೂಮ್ ಕಾರೇ ಬುಕ್ ಮಾಡಿಬಿಟ್ರು. ಸೊ ನಾವೆಲ್ಲ ಬ್ರೇಕ್ಫಾಸ್ಟ್ ಮಾಡಿ ಎಲ್ಲ ಮುಗಿಸ್ಕೊಂಡು ಹೋಗೋಷ್ಟಕ್ಕೆ ಕರೆಕ್ಟ್ 9 ಗಂಟೆ, 9-10 ಹಂಗೆ ಮತ್ತೆ ಇನ್ನೊಂದು ಬ್ಯಾಚ್ ಸ್ಟಾರ್ಟ್ ಆಯಿತು. ಕರೆಕ್ಟ್ ನಾವು ಒಳಗಡೆ ಹೋಗೋಷ್ಟಕ್ಕೆ ಆ ಬ್ಯಾಚ್ ಎಲ್ಲ ಎದ್ದು ಹೊರಗಡೆ ಬರ್ತಾಯಿತ್ತು. ನಾವು ಹೋಗಿ ನೆಕ್ಸ್ಟ್ ನಮ್ಮದು ಕೂಡ ಅಕ್ಷರಾಭ್ಯಾಸ ಸ್ಟಾರ್ಟ್ ಮಾಡ್ಕೊಂಡ್ವಿ. ಎಲ್ಲ ಮಕ್ಳು ನೋಡೋಕ್ಕೆ ತುಂಬ ಖುಷಿ ಆಗುತ್ತೆ. ಗಂಡು ಮಕ್ಳು ಚಿಕ್ಕ ಮಕ್ಕಳೆಲ್ಲ ಪಂಚೆ ಹಾಕ್ಕೊಂಡು, ಎಲ್ಲ ಚಿಕ್ಕ ಹುಡುಗಿಯರೆಲ್ಲ ಲಂಗ ಬ್ಲೌಸ್ ಹಾಕ್ಕೊಂಡು ನೋಡೋಕ್ಕೇ ಎಷ್ಟು ಚೆನ್ನಾಗಿ ಖುಷಿ ಅನಿಸುತ್ತೆ. ಏನೋ ಕೂಡ ಪರವಾಗಿಲ್ಲ, ಸ್ವಲ್ಪ ಆ್ಯಕ್ಟಿವ್ ಇದ್ಲು. ಆಲ್ಮೋಸ್ಟ್ ಅವಳಿಗೆ ನಿದ್ದೆ ಬಂದ್ಬಿಟ್ಟಿತ್ತು. ಸೊ ಹಂಗೂ ಹಿಂಗೂ ಮ್ಯಾನೇಜ್ ಮಾಡಿಕೊಂಡು ಕರ್ಕೊಂಡು ಹೋದ್ವಿ. ಸೊ ಕರೆಕ್ಟಾಗಿ ಒಂದು 15ರಿಂದ 20 ನಿಮಿಷ ಹಂಗಾಗುತ್ತೆ. ಸೊ ಇಲ್ಲಿ ಎಲ್ಲ ಕಡೆ ಬೋರ್ಡ್ ಥರ ಇಟ್ಬಿಟ್ಟಿರ್ತಾರೆ. ಸೊ ಯಾರು ಅಪ್ಪ ಅಮ್ಮ ಏನಿರ್ತಾರೆ ಆ ಮಗುನ ಕರ್ಕೊಂಡು ಮುಂದೆ ಕುತ್ಕೊಬೇಕು, ನಮ್ಮ ಫ್ಯಾಮಿಲಿ ಎಲ್ಲ ಹಿಂದೆ ಕುತ್ಕೊಂಡಿರ್ತಾರೆ. ಸೊ ಇದು ಹೆಂಗೆ ಅಂದರೆ ಆ ಫುಲ್ ಜಾಗ ಏನಿದೆ ಆ ಫುಲ್ ಆಗೋವರೆಗೂ ಅಲೋ ಮಾಡ್ತಾರೆ ಎಲ್ಲರನ್ನೂ. ಎಲ್ಲ ಜಾಗ ಫುಲ್ ಆದಮೇಲೆ ಮತ್ತೆ ನೆಕ್ಸ್ಟ್ ಇನ್ನೊಂದು ಬ್ಯಾಚು 15ರಿಂದ 20 ನಿಮಿಷವರೆಗೂ ವೆಯ್ಟ್ ಮಾಡಬೇಕಾಗುತ್ತೆ. ಸೊ ಇಲ್ಲೇ ಬಂದು ನಾವು ಟೋಕನ್ ತೊಗೋಬೇಕಾಗುತ್ತೆ. ಇದೇನು ಆನ್ಲೈನ್ ಬುಕ್ ಮಾಡಬೇಕು ಅಂತ ಏನೂ ಇಲ್ಲ. ಆರಾಮಾಗಿ ಇಲ್ಲಿ ಶೃಂಗೇರಿ ದೇವಸ್ಥಾನಕ್ಕೆ ಬಂದುಬಿಟ್ರೆ ಅಲ್ಲಿ ಹೋಗ್ಬಿಟ್ಟು ಈ ಥರ ಅಕ್ಷರಾಭ್ಯಾಸದ್ದು ಅಂತ ಹೇಳಿದ್ರೆ ಟಿಕೆಟ್ ಕೊಡ್ತಾರೆ. ಒಂದು ಟಿಕೆಟ್ ಬಂದುಬಿಟ್ಟು 500 ರೂಪೀಸ್ ಆಗುತ್ತೆ. ಒಂದು ತಟ್ಟೆಯಲ್ಲಿ ಅಕ್ಷತೆ ಎಲ್ಲ ಹಾಕ್ಬಿಟ್ಟು ಮತ್ತು ಅರಶಿನದ್ದು ಕೊಂಬೆಲ್ಲ ಇಟ್ಬಿಟ್ಟು ಕೊಡ್ತಾರೆ. ಹಾಗೆ ಮತ್ತು ಒಂದು ಸ್ಲೇಟ್ ಮತ್ತು ಒಂದು ಬಳಪ ಕೊಡ್ತಾರೆ. ಸೊ ಇಷ್ಟು ಕೊಡ್ತಾರೆ 500 ರೂಪೀಸ್. ಮತ್ತು ಎಲ್ಲ ಪೂಜೆ ಎಲ್ಲ ಆದಮೇಲೆ ರಿಟರ್ನ್ ನಮಗೆ ಸ್ಲೇಟ್ ಮತ್ತು ಬಳಪನ ನಾವೇ ತೊಗೊಂಡೋಗೋದು. ಸೊ ಅಲ್ಲೇ ಒಂದು 15ರಿಂದ 20 ನಿಮಿಷ ಮಂತ್ರ ಅವರೇ ಮೈಕ್ ಇಟ್ಕೊಂಡಿರ್ತಾರೆ. ಅವ್ರು ಹೇಳ್ಕೊಟ್ಟಂಗೆ ನಾವು ಹೇಳ್ಬೇಕಾಗುತ್ತೆ ಮಂತ್ರನೆಲ್ಲ. ಸೊ ನಾನು ಅದೇ ವೆಯ್ಟ್ ಮಾಡ್ತಾ ಇದ್ದೆ, ಹೇಗಿರುತ್ತೆ ಏನು ಅಂತ ಎಲ್ಲ. ನನಗೆ ಒಂದೇ ಟೆನ್ಷನ್ ಆಗಿತ್ತು, ಏನೋ ಎಲ್ಲಿ ನಿದ್ದೆ ಹೋಗ್ಬಿಡ್ತಾಳೆ, ನಿದ್ದೆ ಬರ್ತಾ ಇತ್ತು ಅವಳಿಗೆ ಆಲ್ರೆಡಿ ಅಂತ. ಸೊ ಅವಳಿಗೆ ಹಂಗೂ ಹಿಂಗೆ ಎಲ್ಲರನ್ನೂ ತೋರಿಸಿ ಮ್ಯಾನೇಜ್ ಮಾಡಿ ಮಾಡ್ತಾ ಇದ್ದಿದ್ದು. ಸೊ ತುಂಬ ಜನ ಎಲ್ಲರದ್ದು ಯಾರ್ಯಾರು ಇರ್ತಾರೆ ಇಲ್ಲೇ ಬಂದು ಟಿಕೆಟ್ ಕೊಟ್ಟು ಅಲ್ಲಿ ಕಲೆಕ್ಟ್ ಮಾಡ್ಕೊಂಬಂದು ಕುತ್ಕೋಬೇಕು. ಇದು ಮಾರ್ನಿಂಗ್ ನಮಗೆ 8:30 ಹಂಗೆ ಸ್ಟಾರ್ಟ್ ಆಗುತ್ತೆ ಅಕ್ಷರಾಭ್ಯಾಸ.
ಮಧ್ಯಾಹ್ನ 1 ಗಂಟೆವರೆಗೂ ಇರುತ್ತೆ. ಎಲ್ಲ ದಿನ ಇರುತ್ತೆ. ಗುರುವಾರ ದಿನ ಒಳ್ಳೆ ದಿನ ಅಂತ ನಾವು ನೋಡಿ ಅದಕ್ಕೆ ಇದೇ ದಿನನೇ ಮಾಡ್ಸೋಣ ಅಂತ ಬಂದಿದ್ದೀವಿ. ಹಾಗೆ ಮತ್ತು ಹುಟ್ಟಿದ ದಿನ ನಾವು ಮುಡಿ ಕೊಡಬಾರ್ದು ಅಂತ ಎಲ್ಲ ಹೇಳ್ತಾರೆ. ಇಯಾನ ಹುಟ್ಟಿದ್ದು ಶನಿವಾರ ದಿನ. ಸೊ ಹಾಗೆ ಅದಕ್ಕೆ ಮತ್ತೆ ನೋಡಿದ್ವಿ ಸಾಟರ್ಡೆ ಸಂಡೇ ಮಾಡ್ಸೋಣ ಅಂದರೆ ಅದು ನಮಗೆ ಕರೆಕ್ಟಾಗಿ ಸೆಟ್ ಆಗಿಲ್ಲ. ಸಾಟರ್ಡೇನೇ ಮತ್ತೆ ಕೊಡೋದೆಲ್ಲ ಆಗಿಬಿಡುತ್ತೆ ಅಂದ್ಬಿಟ್ಟು ಸರಿ ಹೆಂಗಿದ್ರು ಗುರುವಾರ ದಿನ ತುಂಬ ಒಳ್ಳೇದಲ್ವಾ ಇದನ್ನೇ ನೋಡ್ಕೊಂಬಿಡೋಣ ಅಂದ್ಬಿಟ್ಟು ಸೊ ಥರ್ಸ್ಡೇನೇ ಮಾಡಿಸ್ತಾ ಇದ್ದೀವಿ. ಸರ್ವಕಾರ್ಯೇಷು ಸರ್ವದಾ ಮಹಾಗಣಪತಯೇ ನಮಃ. ನಿರ್ವಿಘ್ನಂ ಕುರು ಮಮ ಉಪಾತ್ತ ಸಮಸ್ತ ದುರಿತ ಕ್ಷಯದ್ವಾರ ಶ್ರೀ ಪರಮೇಶ್ವರ ಮಹಾಗಣಪತಯೇ ನಮಃ. ಶ್ರೀ ಪರಮೇಶ್ವರ ಪ್ರೀತ್ಯರ್ಥಂ ನಿಮ್ಮ ಮಗುವಿನ ನಕ್ಷತ್ರ ರಾಶಿ ಹೆಸರು ಹೇಳ್ಕೊಳ್ಳಿ. మీ పిల్లల నక్షత్రం రాశి పేరు చెప్పుకోండి. ಗಂಡು ಮಗುವಾದರೆ ಮಮ ಕುಮಾರಸ್ಯ ಅಂತ ಹೇಳ್ಕೊಳ್ಳಿ. ಹೆಣ್ಮಗುವಾದ್ರೆ ಮಮ ಕುಮಾರ್ಯಾಹ ಅಂತ ಹೇಳ್ಕೊಳ್ಳಿ. ಅಬ್ಬ ಏತೆ ಕುಮಾರಸ್ಯ ಅಂತ చెప్పుకోండి. ಅಮ್ಮ ಏತೆ ಕುಮಾರ್ಯಾಹ ಅಂತ చెప్పుకోండి. ಎಲ್ಲ ಹೇಳಿ చెప్పండి. ಸದ್ವಿದ್ಯ ಸದ್ಬುದ್ಧಿ ಪ್ರಾಪ್ತ್ಯರ್ಥಂ ಶ್ರೀ ಶಾರದಾ ಪರಮೇಶ್ವರಿ ಸಂಪೂರ್ಣ ಅನುಗ್ರಹ ಕೃಪಾಕಟಾಕ್ಷ ಶ್ರೀ ಶಾರದಾ ಪರಮೇಶ್ವರಿ ಸಂಪೂರ್ಣ. ಮೈಕಲ್ಲಿ ಒಂದಷ್ಟು ಮಂತ್ರಗಳೆಲ್ಲ ಹೇಳ್ಕೊಡ್ತಾರೆ. ಎಲ್ಲರೂ ಅವ್ರು ಹೇಳೋದನ್ನ ರಿಪೀಟ್ ಮಾಡಬೇಕಾಗುತ್ತೆ. ಸೊ ಇದೇ ಥರ ಒಂದು 10 ನಿಮಿಷ 15 ನಿಮಿಷವರೆಗೂ ಮಂತ್ರ ಎಲ್ಲ ನಡೀತಾ ಇರುತ್ತೆ. ಫಸ್ಟು ಅದೆಲ್ಲ ಆದಮೇಲೆ ಫಸ್ಟು ಇಯಾನನ ಅಮ್ಮ ತೊಡೆ ಮೇಲೆ ಕುಂಸ್ಕೊರಿ ಅಂತ ಹೇಳ್ತಾರೆ. ಅಂದರೆ ನನ್ನ ತೊಡೆ ಮೇಲೆ ತಾಯಿ ತೊಡೆ ಮೇಲೆ ಕೂರಿಸ್ಕೊಂಡು ಅದರಲ್ಲಿ ಅಕ್ಷತೆ ಇದೆಯಲ್ಲ ಮತ್ತು ಅರ್ಶಿನದ ಕೊಂಬು ಇದೆಯಲ್ಲ ಅದರಿಂದ ಬರ್ಸೋಕ್ಕೆಲ್ಲ ಹೇಳ್ತಾರೆ. ಇಯಾನ ನೋಡಿದ್ರೆ ಬರೋಕ್ಕೆ ರೆಡಿ ಇರಲಿಲ್ಲ. ಬಾ ಅಂತ ಅವಳಿಗೆ ನೈಸ್ ಹೊಡಿತಾ ಇದ್ವಿ. ಅವಳಿಗೆ ಆಲ್ರೆಡಿ ಫುಲ್ ಟಯರ್ಡ್ ಆಗಿಬಿಟ್ಟಿದ್ಲು. ಸೊ ಎಷ್ಟೊತ್ತಾದಮೇಲೆ ಅವಳಿಗೆ ಫೈನಲಿ ಬಂದಿದ್ದು. ಸೊ ನಮ್ಮ ತಮ್ಮ ಪಾಪ ವೀಡಿಯೋ ಮಾಡಬೇಕು ಅಂತ ಎದುರುಗಡೆ ಕೂತ್ಕೊಂಡು ಎಲ್ಲ ತುಂಬ ಚೆನ್ನಾಗಿ ವೀಡಿಯೋಸ್ ಮಾಡಿಕೊಟ್ಟಿದ್ದಾನೆ. ತುಂಬ ಖುಷಿ ಆಯಿತು. ತುಂಬ ಚೆನ್ನಾಗಿ ಬಂದಿದೆ ವೀಡಿಯೋಸ್. ಆ ಕಡೆ ನನ್ನ ತಮ್ಮ ಮಾಡ್ತಿದ್ದಾರೆ, ಈ ಕಡೆ ನನ್ನ ತಂಗಿ ವೀಡಿಯೋಸ್ ಎಲ್ಲ ಮಾಡ್ಕೊಡ್ತಾ ಇರೋದು. ಎಷ್ಟೊಂದು ವೀಡಿಯೋಸ್ ಎಲ್ಲ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ಖುಷಿ ಆಯಿತು ಎಲ್ಲ. ಹಾಗೆ ಈಗ ನನ್ನ ತೊಡೆ ಮೇಲೆ ಕೂರಿಸ್ಕೊಳ್ಳೋಕೆ ಕೇಳಿದ್ರೆ ಅವಳು ಬರೋಕ್ಕೆ ರೆಡಿ ಇಲ್ಲ. ಎಷ್ಟೊತ್ತು ಹೇಳಿದ್ರು ಬರ್ತಾಳೆ. ಯಾರು ನಡೀತಾರೆ ಅವ್ರನ್ನೇ ಹಿಡಿದ್ಬಿಟ್ಟಿರ್ತಾಳೆ. ಒಬ್ಬರ ಜೊತೆ ಇದ್ದರೆ ಅವ್ರ ಜೊತೆನೇ ಇರಬೇಕು ಆ ಥರ. ಸೊ ಎಷ್ಟು ಕರೆದಿದ್ದೀನಿ ನೋಡಿ, ಫುಲ್ ಐಸ್ ಹೊಡೆದು ಕರೀತಾ ಇದ್ರೆ ಬರ್ತಾನೆ ಇಲ್ಲ. ಅದರಲ್ಲಿ ಎಲ್ಲ ಮಕ್ಕಳು ಹಂಗೇನೆ, ಅವ್ರ ಅಪ್ಪನ ಬಿಟ್ಟು ಅವ್ರ ಅಮ್ಮ ಹತ್ರ ಬರ್ತಾನೆ ಇರಲಿಲ್ಲ. ಎಷ್ಟೊಂದು ಜನ ಮಕ್ಕಳು ನೋಡ್ತಾ ಇದ್ದಲ್ಲಿ. ಶ್ರೀ ಗುರುಭ್ಯೋ ನಮಃ ಬರೆಸಿ. ಶ್ರೀ ಗುರುಭ್ಯೋ ನಮಃ. ಮನೆಯೇ ಮೊದಲ ಪಾಠಶಾಲೆ, ತಾಯಿಯೇ ಮೊದಲ ಗುರು ಅಂತ ಹೇಳ್ತಾರಲ್ಲ, ಅದು ಎಷ್ಟು ನಿಜ ಅಲ್ವಾ. ಸೊ ನನಗೆ ಒಂದು ತಾಯಿ ಆದಮೇಲೆ ನನಗೆ ಗೊತ್ತಾಗಿದ್ದು. ನಿಜವಾಗ್ಲೂ ನನಗಂತೂ ತುಂಬ ಖುಷಿ ಇದೆ. ಏನೋ ನನ್ನ ಲೈಫಲ್ಲಿ ಬಂದಿದ್ದಕ್ಕೆ ನಾನು ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಕಾಗೋದಿಲ್ಲ. ಸೊ ಮಗು ಹುಟ್ಟಿದಾಗಿಂದ ಮನೇಲೇ ಫಸ್ಟ್ ಕಲಿಯೋದಂತೆ. ಅಮ್ಮ ಜೊತೆಗಿದ್ದು ಕಣ್ಣು ಬಿಟ್ಟದಾಗಿಂದ ಅವರು ಎಲ್ಲ ಕಲಿಯೋದು. ಯಾವ ಥರ ಇರಬೇಕು, ಯಾವ ಥರ ನಡ್ಕೋಬೇಕು, ಒಳ್ಳೇದು ಹೇಳೋದು, ಧೈರ್ಯ ಹೇಳೋದು, ಎಲ್ಲ ಜೊತೆಗೆ ಇದ್ದು ಕಲಿಯೋದು. ನಿಜವಾಗ್ಲೂ ನನಗೆ ಆ ಒಂದು ಚಾನ್ಸ್ ಕೊಟ್ಟಿರೋದಕ್ಕೆ ನನಗೆ ನಾನು ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ತುಂಬಾ ಕಮ್ಮಿ. ಅವಳ ತೊಡೆ ಮೇಲೆ ಕೂರಿಸ್ಕೊಂಡು ಈ ಥರ ಎಲ್ಲ ಬರೆಸ್ತಾ ಇದ್ದಾಗ ಒಂಥರ ಅದು ಗೂಸ್ ಬಂಪ್ಸೇ ಬರ್ತಾಯಿತ್ತು. ಅದು ಹೇಳ್ಕೊಳಕ್ಕಾಗಲ್ಲ ಆ ಫೀಲಿಂಗ್ ಮಾತ್ರ. ಲಿಟ್ರಲಿ ಒಂಥರ ಎಮೋಷ್ನಲ್ ಆಗಿಬಿಟ್ಟಿದೆ ನಾನು. ತುಂಬ ಖುಷಿ ಆಗ್ತಾಯಿತ್ತು. ಅಕ್ಷರಾಭ್ಯಾಸ ಎಲ್ಲ ತುಂಬ ಚೆನ್ನಾಗಾಯಿತು. ಸೊ ಅವಳು ಇಷ್ಟ, ಮುಂದೆ ಅವಳು ಏನು ಓದಿ ಅವಳು ಏನು ಆಗಬೇಕು ಅಂತ ಇದ್ದಾಳೆ. ಅದಕ್ಕೆ ನಂದು ಕಿರಣ್ ಫುಲ್ ಸಪೋರ್ಟ್ ಇದೆ. ಕಿರಣ್ ಅದೇ ಹೇಳೋದು, ಹಿಂಗೆ ಓದಬೇಕು ಹಿಂಗೆ ಮಾಡಬೇಕಂತ ಪ್ರೆಷರ್ ನಾವು ಏನೂ ಇಡೋದೇ ಇಲ್ಲ. ಅವಳು ಇಷ್ಟ, ಅವಳು ಏನಾದರೂ ಆಗಲಿ, ಒಳ್ಳೆ ಎಜುಕೇಷನ್ ಬೇಕು ಅಂದರೆ ನಾವು ಒಳ್ಳೆ ಎಜುಕೇಷನ್ ಕೊಡ್ಸೋಣ. ಅವಳಿಗೆ ಇದೇ ಡಾಕ್ಟ್ರ್ ಓದಬೇಕು, ಅದಾಗಬೇಕು ಇದಾಗಬೇಕು ನಾವು ಏನು ಈ ಥರ ಮಾಡೋದೇ ಇಲ್ಲ. ಅವಳಿಗೆ ಯಾವ ಕಡೆ ಇಂಟ್ರೆಸ್ಟ್ ಇದೆ ನೋಡೋಣ. ಅವಳಿಗೆ
ಸ್ಪೋರ್ಟ್ಸಲ್ಲಿದೆಯಾ, ಸ್ಟಡೀಸಲ್ಲಿದೆಯಾ, ಅಥವಾ ಮ್ಯೂಸಿಕ್, ಡ್ಯಾನ್ಸ್ ಯಾವುದ್ರಲ್ಲಿದೆ ಅವಳಿಗೆ ಇಷ್ಟ ಇರೋದಕ್ಕೆ ಕಡೆನೇ ನಾವು ಫಸ್ಟ್ ಪ್ರಿಫರೆನ್ಸ್ ಕೊಡೋಣ ಅಂತ ಕಿರಣ್ ಹೇಳ್ತಾ ಇದ್ರು. ಸೊ ಅವಳಿಗೆ ಯಾವುದಕ್ಕೆ ಇಷ್ಟಪಡ್ತಾಳೆ ಅದಕ್ಕೆಲ್ಲ ನಂದು ಮತ್ತು ಕಿರಣ್ ಸಪೋರ್ಟ್ ಯಾವಾಗಲೂ ಇದ್ದೇ ಇರುತ್ತೆ. ಎಲ್ಲ ಒಳ್ಳೆಯದಾಗಲಿ ಅವಳಿಗೆ, ಅವಳು ಅಂದ್ಕೊಂಡಂಗೆ ಎಲ್ಲ ಆಗಲಿ. ಸೊ ನಾಳೆ ಮತ್ತೆ ಬೋಡಿ ಆಗಿಬಿಡ್ತಾಳೆ. ಇವತ್ತೇ ಅವಳದಿಷ್ಟು ಉದ್ದು ಕೂದಲ ನೋಡೋಕ್ಕಾಗೋದು, ಮತ್ತು ನಾಳೆಗೆ ಫುಲ್ ಕೂದಲೆಲ್ಲ ಮುಡಿ ಕೊಡಿಸೋದು. ಸೊ ಅದೊಂದು ಒಂದೊಂದು ಸರಿ ನೆನೆಸ್ಕೊಂಡಾಗ ಅಯ್ಯೋ ಈ ಫೇಸ್ ಇರೋದಿಲ್ಲ, ಅದೊಂಥರ ಬೋಡಿ ಆದಮೇಲೆ ಅದೊಂಥರ ಡಿಫ್ರೆಂಟ್ ಫೇಸ್ ಬಂದುಬಿಡುತ್ತೆ, ಹೇಗಿರ್ತಾಳೆ ಏನು ಅಂತ ನಾನು ಕೂಡ ತುಂಬ ಎಕ್ಸೈಟ್ ಆಗಿದ್ದೀನಿ, ಕಾಯ್ತಾ ಇದ್ದೀನಿ. ಒಂದು ಕಡೆ ಎಮೋಷ್ನಲ್ ಆಗಿಬಿಡ್ತೀನಿ, ಬೇಜಾರಾಗ್ಬಿಡುತ್ತೆ. ಇಷ್ಟು ಚಂದ, ಇಷ್ಟು ಹುಟ್ಟಿದಾಗಿಂದ ನೋಡ್ಕೊಂಬಂದಿದ್ದು ಕೂದಲು ಇಷ್ಟು ಉದ್ದ ಬಂದಿದೆ. 2.5 ವರ್ಷ ಕರೆಕ್ಟ್. ಈಗ ಇವಳಿಗೆ ನೋಡ್ತಾ ಇದ್ದರೆ ಬೊಡಿ ಕೊಡಬೇಕಂದ್ರೆ ಅದು ಕೊಡಲೇಬೇಕಾ ಅಂತೆಲ್ಲ ಅನಿಸುತ್ತೆ. ಬಟ್ ಆಪ್ಷನ್ ಇಲ್ಲ, ಉಟ್ಟು ಕೂದಲು ಕೊಡಲೇಬೇಕು ಅಂತ ಎಲ್ಲರೂ ಅದೇ ಹೇಳೋದು. ಕಿರಣ್ಗಂತೂ ಲಿಟ್ರಲಿ ಕೊಡೋದೇ ಬೇಡ ಅನ್ನೋ ಥರನೇ ಇದ್ದರು. ಬಟ್ ಒಂದು ಸರಿ ಆದರೂ ಕೊಡಬೇಕು, ಉಟ್ಟು ಕೂದಲು ಮುಡಿ ಕೊಡಬೇಕಂತ. ಸೊ ಹಾಗಾಗಿ ಬಂದಿದ್ದು. ಸೊ ಇದು ಅಕ್ಷರಾಭ್ಯಾಸ 2.5 ವರ್ಷದಿಂದ 5 ವರ್ಷವರೆಗೂ ಮಾಡ್ತಾರಂತೆ. ಸೊ ನಾವು ಇವಾಗಲೇ ಕರ್ಕೊಂಬಂದ್ಬಿಟ್ವಿ, ಯಾಕಂದರೆ ಹೆಂಗಿದ್ರು ಮುಡಿ ಕೊಡಬೇಕಿತ್ತಲ್ಲ, ಈ ಕಡೆ ಬರ್ತಾ ಇದ್ವಲ್ಲ, ಒಂದೇ ಸರಿ ಎಲ್ಲ ಮುಗಿಸ್ಬಿಡೋಣ ಅಂತ. ಸೊ ಒಟ್ಟಿಗೆ ನಾ ಇಟ್ಕೊಂಡಿದ್ದು. ಬರೆಸಿ ಆದಮೇಲೆ ತಟ್ಟೆ ಒಳಗೆ ಅರಿಶಿಣದ ಕೊಂಬನ್ನ ಇಟ್ಟು ತಟ್ಟೆಯನ್ನು ಕೆಳಗಿಟ್ಕೊಂಡು ಪ್ಲೇಟ್ ಕಿಂದ ಬಿಟ್ಟಂಡಿ ಅದನ್ನ ಪಸುಕುಂಬ ಬೆಳೆಸಿ ಮಗುವನ್ನ ತಂದೆ ತೊಡಗ ಕುಡಿಸ್ಕೊಂಡು ಸ್ಲೇಟ್ ತಗೊಂಡು ನಾನು ನೋಡಿದ ಕುಡಿಸಬಿಟ್ಟು ಸ್ಲೇಟ್ తీసుకొని ಶ್ರೀ ಗಣೇಶಾಯ ನಮಃ. ಶ್ರೀ ಸರಸ್ವತಿ ನಮಃ. ಶ್ರೀ ಸರಸ್ವತಿ ನಮಃ. ನೆಕ್ಸ್ಟ್ ಶ್ರೀ ಸರಸ್ವತಿ ನಮಃ ಬರೀ. ಯಾವತ್ತು ಈ 4 ಅಕ್ಷರಗಳನ್ನು ಹೇಳಿಸ್ತಾ ಬರೆಸಿ ಚಲಿಸ್ತಾ ರಾಯಚಂದ್ರಿ. ಬರೆಸಿ ಆದಮೇಲೆ ಸ್ಲೇಟ್ ಅನ್ನ ತಟ್ಟೆ ಒಳಗೆ ಇಟ್ಕೊಳ್ಳಿ, ತಟ್ಟೆಯನ್ನು ಮುರುಗೆ ಮುಗಿಸ್ಕೊಳ್ಳಿ. ಸ್ಲೇಟ್ ಪ್ಲೇಟ್ ಪ್ರಸೀದಮೆ ಅಭೀಷ್ಟ ದಾನಾತ್ ದೇವೇಶಿ ಚತುರಾನನ ವಲ್ಲಭೆ ವಿದ್ಯಾನ್ ದೇಹಿ. ಪ್ರಾರ್ಥನೆ ಮಾಡಿಕೊಂಡು ಸ್ಲೇಟು ಚಾಕ್ ಪೀಸ್ ಅನ್ನ ನೀವೇ ಇಟ್ಕೊಳ್ಳಿ. ಚೀಟಿಯನ್ನ ಪ್ರಸಾದ ಕೌಂಟ್ರಲ್ಲಿ ತೋರಿಸಿ ಪ್ರಸಾದ ಕೌಂಟರ್ ತಗೊಳ್ಳಿ. ದಕ್ಷಿಣ ಹಾಕೊಂಡಿದ್ರೆ ತಟ್ಟೆ ಒಳಗೆ ಹಾಕೊಂಡು ಪ್ಲೇಟಲ್ಲಿ ಬಂದು ಮಗುಗೆ ಸಮರ್ಪಣೆ ಮಾಡಿಸಿ. ಸ್ಲೇಟು ಚಾಕ್ ಪೀಸ್ ನೀವೇ ಇಟ್ಕೊಂಡು ಚೀಟಿ ಪ್ರಸಾದ ಕೌಂಟರ್ ಚುಡಿಚಾಕಿ ಪ್ರಸಾದ
ಕರೆಕ್ಟ್ 15-20 ನಿಮಿಷ ಆಯಿತು ಪೂಜೆ ಎಲ್ಲ. ಸೊ ಅದಾದಮೇಲೆ ತಟ್ಟೆನ ರಿಟರ್ನ್ ಕೊಡಬೇಕು. ಹಾಗೆ ಚೀಟಿ ಕೊಟ್ಟಿರ್ತಾರಲ್ವ, ಆ ಚೀಟಿನ ಕೊಟ್ಟರೆ ಪ್ರಸಾದ ಕೊಡ್ತಾರೆ. ನಮಗೆ ದಕ್ಷಿಣೆ ಹಾಕ್ಬಿಟ್ಟು ಕೊಡಬೇಕು ಸ್ವಾಮೀಜಿಗೆ. ಸೊ ಪೂಜೆ ಎಲ್ಲ ಮುಗಿಸ್ಕೊಂಡು ಇವಾಗ ರಿಟರ್ನ್ ನಾವು ಆ್ಯಕ್ಚುಲಿ ಹೊರನಾಡಿಗೆ ಹೋಗಬೇಕು. ಮತ್ತು ಹೊರನಾಡಿಗೆ ಹೋಗಿ ಅಲ್ಲಿದ್ದ ನಾವು ಧರ್ಮಸ್ಥಳಕ್ಕೆ ಹೋಗಬೇಕು. ಧರ್ಮಸ್ಥಳದಲ್ಲಿ ಮತ್ತೆ ಹಾಲ್ಟ್ ಇರೋದು, ಅಲ್ಲೇ ರೂಮ್ ಬುಕ್ ಮಾಡಿರೋದು. ಅದಾದಮೇಲೆ ಬೆಳಿಗ್ಗೆ ಬೇಗ ಎದ್ದು ಮತ್ತು ನನಗೆ ಮುಡಿ ಕೊಡೋಕೆ ಹೋಗಬೇಕು. ನೆಕ್ಸ್ಟ್ ವಿಡಿಯೋನ ನಾನು ಅವಳದು ಯಾವ ಥರ ಆಯಿತು ಮುಡಿ ಕೊಟ್ಟಿದ್ದು ಅದೆಲ್ಲ ಶೇರ್ ಮಾಡ್ತೀನಿ. ನೆಕ್ಸ್ಟ್ ವಿಡಿಯೋದಿಂದ ನೀವು ಏನನ್ನ ಬೋಡಿಯಾಗಿ ನೋಡ್ತೀರಾ. ಸೊ ಡಿಫ್ರೆಂಟ್ ಲುಕ್ ಇರುತ್ತೆ. ಇನ್ಮೇಲಿದ್ದ ಬಾಸ್ ಬೇಬಿ ಬರ್ತಾಳೆ, ಬಾಸ್ ಬೇಬಿದು ಅಂತ ಅಂದ್ಕೊಂಡಿದ್ದೀನಿ. ಸೊ ನೆಕ್ಸ್ಟ್ ವಿಡಿಯೋಗೆ ಕಾಯ್ತಾ ಇದ್ದೀರಾ ಅಂತ ಗೊತ್ತು. ತುಂಬ ಜನ ಕಮೆಂಟ್ ಕೂಡ ಮಾಡ್ತಿದ್ರಿ, ಕೊಡಬೇಡಿ ಕೂದಲು ಚೆನ್ನಾಗಿದ್ದಾಳೆ ಹಿಂಗೆ ಅಂತ. ಬಟ್ ಏನೂ ಮಾಡೋಕ್ಕಾಗಲ್ಲ, ನಮಗೂ ಇಷ್ಟ ಇರಲಿಲ್ಲ, ಬಟ್ ಕೊಡಲೇಬೇಕಾಗುತ್ತೆ ಹುಟ್ಟು ಕೂದಲು ಅಂತ. ಸೊ ನೆಕ್ಸ್ಟ್ ವೀಡಿಯೋಸಿಂದ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಯಾವ ಥರ ಇತ್ತು ಎಲ್ಲ ಅಂತ ಕಂಪ್ಲೀಟಾಗಿ. ಇನ್ಮೇಲಿದ್ದ ಯಾನ ಬೋಡಿಯಾಗಿ ಇರ್ತಾಳೆ, ನಿಮ್ಮ ಮುಂದೆ ಕಾಣ್ತಾಳೆ. ಸೊ ಅದೇನು 3 ಮಂತ್ಸ್ಗೆಲ್ಲ ಬಂದ್ಬಿಡುತ್ತೆ ಮತ್ತು ಆದಷ್ಟು ಬೇಗ ಎಲ್ಲ ಕೂದಲೆಲ್ಲ. ಸೊ ಅಷ್ಟೇ, ಈ ವಿಡಿಯೋ ನಿಮಗೆ ಹೆಲ್ಪ್ ಆಗಿದೆ. ಯಾರ್ಯಾರೆಲ್ಲ ಅಕ್ಷರಾಭ್ಯಾಸ ಮಾಡಿಸ್ಬೇಕಂತ ಅಂದ್ಕೊಂಡಿದ್ದೀರಾ, ನಿಮಗೆಲ್ಲ ಹೆಲ್ಪ್ ಆಗುತ್ತೆ ಅಂದ್ಕೊಂಡಿದ್ದೀನಿ. ಸೊ ಆದಷ್ಟು ನೀವು ಬೆಳಗ್ಗೆ ಹೋದರೆ ತುಂಬ ಬೇಗನೆ ಆಗಿಬಿಡುತ್ತೆ. ಸೆಕೆ ಇರೋದಿಲ್ಲ, ಏನಿರೋದಿಲ್ಲ, ತುಂಬ ಚೆನ್ನಾಗಾಗುತ್ತೆ. ಸೊ ಎಲ್ಲರಿಗೂ ಇಲ್ಲಿವರೆಗೂ ವೀಡಿಯೋಸ್ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಮತ್ತು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಇನ್ನೂ ನಮ್ಮ ಚಾನಲ್ ಯಾರ್ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ದೇ ವೀಡಿಯೋಸ್ ನೋಡ್ತಾ ಇದ್ದರೆ, ಫಸ್ಟ್ ಟೈಮ್ ಏನಾದರೂ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ. ಮತ್ತು ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಮತ್ತು ನೆಕ್ಸ್ಟ್ ವೀಡಿಯೋ ಸಿಗ್ತೀನಿ. ಬಾಯ್ ಬಾಯ್.